ನನ್ನ ತಮ್ಮನ ಬಗ್ಗೆ ಏನು ಹೇಳಬೇಕು ಅಂತ ಕರೆಸ್ತಾವಳು ಇವಳು. ಏನು ಹೇಳ್ತಾಳೋ ಏನು ಕತೆನೋ. ನನಗಂತೂ ಇವತ್ತು ಬೇಜಾರಾಗೋಗ್ಬಿಟ್ಟಿತ್ತು. ಯಾಕನ ಮೀಟ್ ಮಾಡಕ್ಕೆ ಕರೆದ್ಲು ಅನ್ನೋಷ್ಟು ಬೇಜಾರಾಗೋಗ್ಬಿಟ್ಟಿತ್ತು. ಬಿಡುವತ್ತ, ಏನು ವಿಚಾರ ಅಂತ ಹೇಳ್ಬಿಟ್ಟು ಹೇಳಿ ಬಂದ್ಬಿಟ್ಟು ಆಮೇಕಿಂದ ನೋಡೋಣ. ಪೂರ್ತಿ ಏನು ತಿಳ್ಕೊಂಡು ಬಂದವಳು, ಏನು ಕತೆಯೋ. ಅವಳಿಗೂ ನಾನು ಹೇಳ್ಬಿಡ್ಬೇಕು, ಅದು ನಮ್ಮ ಆಸ್ತಿನೂ ಭಾಗ ಆಯ್ತೈತೆ ಅಥವಾ ಹೋದ್ರೋಗಿ ಬಿಡು, ಅತ್ತು ಇನ್ನೇನು ತಿಳ್ಕೊಳಕ್ಕೆ ಹೋಗ್ಬೇಡ ಅಂತ. ಸುಮ್ಮನೆ ದರ್ಶನ್ಗೇನಾದ್ರೂ ನನ್ನ ಜೊತೆ ಮಾತಾಡ್ತಾವಳೆ ಅಂತ ಗೊತ್ತಾದರೆ ಅಷ್ಟೇನೇ ಕತೆ. ಇವಳು ಕೈ ಕಾಲು ಮುರಿದು ಬಿಡ್ತಾನೆ. ಬರಲಿ ಹಬ್ಬ ಪದ್ದು ಹುಸಿ ಲೇಟ್ ಆಯಿತು. ಯಪ್ಪ, ಅಲ್ಲಿಂದ ಬರೋಷ್ಟೊತ್ತಿಗೆ ಸಾಕಾಗೋಯ್ತು ನನಗಂತೂ. ಕುಂತ್ಕ ಮಾತಾಡೋಣ. ಲೇ, ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡು ಯಾಕೆ ಓಡ್ ಬರಕ್ಕೆ ಹೋದೆ? ನಿಂಗೆ ಯಾರೇ ಹೇಳಿದ್ರು ಇಷ್ಟು ದೂರ ರಿಸ್ಕ್ ತಗೊಂಡು ಓಡಿ ಬಾ ಅಂತ ಹೇಳ್ಬಿಟ್ಟು? ಅದೇನು ವಿಷಯನೋ ಫೋನಾಗೆ ಮಾತಾಡಿದ್ರೆ ಆಯ್ತಿರ್ಲಿಲ್ವಾ? ದರ್ಶನು ಗೊತ್ತಾದ್ರೆ ನೀನು ನನ್ನ ಜೊತೆ ಮಾತಾಡ್ತಿದ್ಯಾ, ನೀನು ನನ್ನ ಜೊತೆ ಇದೆಯಾ ಅಂತ ಹೇಳ್ಬಿಟ್ಟು ಸುಮ್ಮನೇನಿಯಾ ನೀನು ಸಂಸಾರನೇನಿಯಾ ಆಳ್ಗಾಡೋಗ್ಬಿಡ್ತಾನೆ ಅಷ್ಟೇನಿಯಾ. ಯಾಕೆ ಬೇಕು? ನಿಮ್ಮ ಅಪ್ಪ ಅಮ್ಮ ಮೊದಲೇನೇನಿಯಾ ಸೂಕ್ಷ್ಮ ಜಾಸ್ತಿ. ಮನೆ ಬಿಟ್ಬಿಟ್ಟು ಕಳಿಸ್ದ ಅಂದ್ರೆ ನೀನು ಒದ್ದಾಡ್ತಾರೆ. ನೀನು ನನ್ನನ್ನು ಏನಕ್ಕೆ ಮೀಟ್ ಮಾಡೋಕೆ ಅದಕ್ಕೂ ಇದಕ್ಕೆ ಅಂತ ಬತ್ತೀಯಾ? ಹೇಳು ಪದ್ದು. ನಾನೇನಾದರೂ ಹೇಳೋದನ್ನ ನೀನು ಕೇಳಿಬಿಟ್ಟೆ ಅಂತಂದರೆ ನೀನೇ ಎದೆ ಹೊಡ್ಕೊಂಡು ಬಿಡ್ತೀಯ. ಹುಸಿ ಎದೆ ಗಟ್ಟಿ ಮಾಡ್ಕೊಂಡು ಕೇಳು. ನಾನು ಸುಮ್ಕೆ ಏನು ಓಡ್ ಬಂದೆ ಅಂತ ಅನ್ಕೊಂಡ ವೆರಿ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತಲೇ ನೀ ಬಂದಿದ್ದು ನಾನು. ಏನೇ ಇಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದೆಯಾ? ಏನೇ ಅಂಥದ್ದು ಪೊದ್ದು? ನಿನಗೆ ಅನ್ನಿಸ್ತೈತಾ ನಿನ್ನ ತಮ್ಮ ಒಂದು ಸ್ವಂತ ತಮ್ಮನೇ ಅಂತ ಹೇಳ್ಬಿಟ್ಟು? ಚಿಕ್ಕ ಹುಡುಗನಾಗ ಹೆಂಗವನೋ ಹಂಗೇನೇ ಅವನ? ಲೇ ಇದನ್ನು ಕೇಳಕ್ಕೆ ಅಲ್ಲಿಂದ ಇಲ್ಗಾನ ಕರೆಸ್ಬೇಕಿತ್ತೇನೆ. ಅಯ್ಯೋ, ನಿಂದು ಒಳ್ಳೆ ನಿನಗೆ ವಿಷಯ ಆಯಿತು. ನೋಡೆ, ಅವನು ಸುಮಾರು ಚಿಕ್ಕ ಹುಡುಗ ಇದ್ದಾಗ ಏನಿಯ ಹೊಂಟೋಗ್ಬಿಟ್ಟಿದ್ದು. ಸುಮಾರು ಚಿಕ್ಕವನಾಗಿದ್ದ ಅವನಂತೂ ಹೋದಾಗ ಹೋಗ್ಬಿಟ್ಟ. ಮತ್ತೆ ಅವನು ನಾನೇನು ಮತ್ತೆ ನೋಡಲೇ ಇಲ್ಲ. ಅವನು ನೋಡಿದ್ದೇನೆಯೇ ಮದುವೆ ಮಾಡ್ಕೊಂಡು ಹೆಂಡತಿ ಜೊತೆ ಬಂದ್ಮೇಲೇನೆಯೇ ನಾನು ನೋಡಿದ್ದು. ನಾನಾಗಲಿ ಅಮ್ಮ ಅಪ್ಪ ಯಾರೂ ನೋಡೇ ಇಲ್ಲ ಅವನ್ನ. ಅಂಥದ್ರಾಗೆ ಎಲ್ಲ ಅವನು ಹೆಂಗಿದ್ದ, ಏನು ಮಾಡ್ತಾವನೆ, ಅವ್ನ ಬಿಹೇವಿಯರ್ ಏನು ಅಂತೇಳ್ಬಿಟ್ಟು ನನಗೂ ನಮ್ಮಮ್ಮಂಗೂ ಹೆಂಗೆ ಗೊತ್ತಾಗ್ತೈತೆ ಏನೋ. ಮನೆಗೆ ಬಂದವನೇ ನಮ್ಮಮ್ಮನೂ ಖುಷಿಯಾಗೈತೆ ಅಷ್ಟೇ ಗೊತ್ತಿರೋದು ನನಗೆ. ಆದರೆ ಇವತ್ತು ನಾನು ದರ್ಶನ್ನು ನಿನ್ನ ತಮ್ಮನ ಹತ್ರ ಹಾಗೆ ನಿನ್ನ ತಮ್ಮನ ಹೆಂಡತಿ ಹತ್ರ ಫೋನಾಗಿ ಮಾತಾಡೋದನ್ನು ನಾನು ಕೇಳಿಸ್ಕೊಂಡೆ. ಹೌದಾ? ಏನಂತ ಮಾತಾಡ್ತಾ ಇದ್ರು? ನೀನು ಪೊದ್ದು ಅತ್ತೆ ಸ್ವಂತ ಮಗ ಅಲ್ಲ ಅಂತ ಗೊತ್ತಾಗೋದಕ್ಕಿಂತ ಮುಂಚೆ ಎಲ್ಲ ಕೆಲಸನೂ ಮುಗಿಸ್ಬಿಡು. ಆಮೇಲೆ ನೀನು ಪೊದ್ದು ಅತ್ತೆ ಸ್ವಂತ ಮಗ ಅಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ರೆ ನೀನು ಎರಡೂ ಕೊಂಬಿಯಿಂದೆ 1 2 3 4 ಎಣಿಸ್ಬೇಕಾಯ್ತದೆ. ಆದಷ್ಟು ಬೇಗ ನಾನು ಹೇಳಿರೋ ಕೆಲಸ ಮುಗಿಸ್ಬಿಟ್ಟು ಬಂದ್ಬಿಡು ಕಣ್ಲಾ. ಸರಿನಾ? ಆದಷ್ಟು ಬೇಗ ನಿನ್ನ ಮೀಟ್ ಮಾಡ್ತೀನಿ, ಮರಿಬೇಡ. ನೀನು ಅಷ್ಟೇ ತಗ್ಲಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನು 3-4 ದಿನದೊಳಗಡೆ ತಗ್ಲಾಕೊಂಬಿಟ್ರೆ ಆಸ್ತಿ ಎಲ್ಲ ನಮ್ಮ ಕೈ ಸೇರಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರು. ಇದೇನು ಹೇಳ್ತಾ ಇದೆಯಾ? ನೀನು ಹೇಳ್ತಿರೋದೆಲ್ಲ ನಿಜನಾ? ನಮ್ಮ ತಾಯಿ ಹಣೆ, ನನ್ನ ಮಗು ಹಣೆಗೂ ನಿಜನೇನಿಯ. ನನ್ನ ಗಂಡನೇನಿಯ ಮಾತಾಡ್ತಾ ಇದ್ದ. ಇನ್ನೊಂದು ವಿಷಯ ಗೊತ್ತಾ? ಆದಷ್ಟು ಬೇಗ ಆಸ್ತಿನ ಅರ್ಧ ಬದುತ್ತಲ್ಲ ಅರ್ಧ ಪಾಲು ಹಾಕ್ಸ್ಕೊಂಡು ಬಂದ್ಬಿಡು. ಅದ್ರಾಗೂ ರೋಡ್ ಪಕ್ಕ ಜಮೀನು ಐತಲ್ಲ, ಆ ರೋಡ್ ಪಕ್ಕ ಜಮೀನೇನಿಯ ನೀನು ತಗೋಬೇಕು. ಅದು ಒಳ್ಳೆ ಲಾಭ ಐತೆ. ಬಂದಿದ್ದು 2-3 ದಿನದಾಗೇನಿಯ ಆಸ್ತಿ ಎಲ್ಲ ಮಾರ್ಬಿಡೋಣ. ಆಸ್ತಿ ಎಲ್ಲ ಮಾರ್ಬಿಟ್ಟು ನಿನಗರ್ಧ ನನಗರ್ಧ, ಸರಿನಾ? ಮಿಸ್ ಮಾತ್ರ ಮಾಡಬೇಡ. ಈಗಲೇ ಹೇಳಿದ್ದೀನಿ, ಯಾರು ಕೊಂಡ್ಕೊಂತಾರೆ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಬೇಗ ಕೊಂಡ್ಕೊಳ್ಳೋರನ್ನ ಹುಡುಕ್ತೀನಿ. ಅಷ್ಟೊಳಗಡೆ ನೀನು ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಿಬಿಡು. ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದ. ಪೊದ್ದು ನಂಗೆ ಒಂದು ಅರ್ಥ ಆಯ್ತಾ ಇಲ್ಲ. ನೀನು ಸ್ವಂತ ತಮ್ಮನೇನಿ ಅವನಾಗಿದ್ರೆ ಅವನ ಆಸ್ತಿನಾಗ ಅರ್ಧ ಆಸ್ತಿನ ಮಾರ್ಬಿಟ್ಟು ಅದು ಯಾಕೆ ಅವನು ದರ್ಶಕ್ಕೆ ಕೊಡೋನು? ನೀನೇ ಯೋಚನೆ ಮಾಡು. ದರ್ಶನ್ ಮಾತಾಡ್ತಾ ಇದ್ದ, ಅವನು ಸ್ವಂತ ನಿನ್ನ ತಮ್ಮ ಅಲ್ವಂತೆ. ಸ್ವಂತ ನಿನ್ನ ತಮ್ಮ ಅಲ್ವೇ ಅಲ್ಲ. ಅವ್ರು ಮಾತಾಡೋದ್ರಾಗೆ ನನಗೆ ಚೆನ್ನಾಗಿ ಗೊತ್ತಾಯಿತು. ಅಯ್ಯೋ, ನನ್ನ ಬಾಯಿಂದ ಪದನೇನಿಯ ಗೊತ್ತಾಯಿಲ್ಲ. ಏನು ಮಾತಾಡಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ ಕಣೆ. ಏನು ಮಾತಾಡಲಿ ಏನು ಬಿಡಲಿ ಅನ್ನಂಗೆ ಆಗ್ಬಿಟ್ಟೈತೆ. ನೀನು ಹೇಳ್ತಿರೋದು ನಿಜನೇನಾ? ಆದರೆ ಮನೆಗೆ ಬಂದಿರೋನು ನನ್ನ ತಮ್ಮ ಅಲ್ಲ, ನಿನ್ನ ಗಂಡ ದರ್ಶನ್ನು ಬೇಕಂತ ಕಳಿಸಿ ಆಸ್ತಿ ಹೊಡಿಯೋಕ್ಕೆ ಅಂತೇಳ್ಬಿಟ್ಟು ಮಾಡಿರೋ ಪ್ಲಾನ್ ಇದು. ಹ್ಞೂ ಕಣ್ಪದ್ದಿ, ನೀನು ಹೇಳೋದು ಸರಿನೇನಿಯ. ಇದಕ್ಕೆ ಅಂತ ನೀನು ಮಾಡಿರೋದು ಅನ್ನಿಸ್ತದೆ. ಯಾಕಂದರೆ ನನ್ನ ಗಂಡ ಅರ್ಧ ಆಸ್ತಿನ ಕೊಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಒತ್ತಿ ಹೇಳ್ತಾ ಇದ್ದ. 1 ಕಿತ ಅಲ್ಲ 2-3 ಕಿತ ನೋಡಿದ್ದೀನಿ ಅವರೆಲ್ಲನೂ ಭೇಟಿ ಮಾಡೋದನ್ನ. ಭೇಟಿ ಮಾಡಿಬಿಟ್ಟು ಕದ್ದು ಮುಚ್ಚಿ ಪಿಸ ಮಾತಾಡ್ತಾ ಇದ್ರು. ನನ್ನ ಪ್ರಕಾರ ದರ್ಶನೇನೆ ನಿಮ್ಮ ಮನೆ ಕಳಿಸಿರೋದು ಅನ್ನಿಸ್ತದೆ. ನಿನ್ನ ತಮ್ಮ ಪಾಂಡು ಅಂತ ಹೇಳ್ಕೊಂಡು ಬಂದಿರೋನ್ನ
ನೋಡು, ನೀನು ಆದಷ್ಟು ಬೇಗ ಎಚ್ಚೆತ್ಕೊಂಡ್ಲಿಲ್ಲ ಅಂದರೆ ನಿನ್ನ ಕೈಗಂತೂ ಚೊಂಬು ಸಿಗ್ತದೆ. ಬಂದಿರೋ ಆಸ್ತಿನ ಪಟ 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 ಅಂತ ಮಾರಾಕ್ಬಿಡ್ತಾನೆ ಅವನಂತೂ. ಆಮೇಲೆ ನೀನು ನಿಮ್ಮಮ್ಮ ಎಲ್ಲ ಬೀದಿಗೆ ಬರಬೇಕಾಗ್ತದೆ. ನೀನು ಅವ್ರನ್ನ ಮಾತ್ರ ನಂಬೇಡ. ನಿಜವಾಗ್ಲೂ ನಿನ್ನ ತಮ್ಮ ಅಂತೂ ಅಲ್ವೇ ಅಲ್ಲ. ನಿನ್ನ ತಮ್ಮ ಆಗಕ್ಕೆ ಸಾಧ್ಯನೂ ಇಲ್ಲ. ನೀನೇ ಯೋಚನೆ ಮಾಡು, ಯಾವ ಕಡೆಯಿಂದ ಅವ್ನು ನಿನ್ನ ತಮ್ಮ ಅಂತ ಅನ್ನಿಸ್ತೈತೆ ನಿನಗೆ? ಹಾಂ, ದರ್ಶನ್ ಮಾತಾಡೋದು ನಾನು ಹೆಂಗೋ ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲ ಸುರಾಯ್ತು. ಇಲ್ಲಾಂದರೆ ಅನ್ಯಾಯವಾಗಿ ಆಸ್ತಿ ಎಲ್ಲ ಕಳ್ಕೊತಾ ಇದ್ರಿ ನೀವೇನೇನೆ. ದೇವ್ರಣೆ, ನನಗೆ ಕನಸೋ ನಿಜನೋ ನೀನು ಹೇಳ್ತಿರೋದು ತಲೆ ಎಲ್ಲ ಚಕ್ಕರ್ ಹೊಡೆದಂಗೆ ಆಯ್ತಾಯ್ತು ನನಗಂತೂ. ನೀನು ಹೇಳೋದು ನಿಜನಾ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಈ ವಿಷಯನ ಮೊದಲು ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ಬೇಕು. ಅಲ್ಲ ಪಾಪ ನಮ್ಮಮ್ಮ ಮಗ ಬಂದವನೇ ಮಗ ಬಂದವನೇ ಮಗ ಬಂದವನೇ ಅಂತ ಎಷ್ಟು ಖುಷಿಯಾಗಿತ್ತು. ಲೋಪರ್ ನನ್ನ ಮಗ ದೊರ್ಸು ಇಂಥ ಕಂತ್ರಿ ಕೆಲಸ ಮಾಡ್ತಾನೆ ಅಂತ ದೇವ್ರಣೆ ನಾನು ಅಂದ್ಕೊಂಡಿರಲಿಲ್ಲ. ನಮ್ಮ ಅಮ್ಮನ ಫೀಲಿಂಗ್ ಜೊತೆನೇ ಆಟ ಆಡ್ಬಿಟ್ನಲ್ಲ ಅವ್ನು ಕಂತ್ರಿ ನನ್ನ ಮಗ. ಮನೆಗೆ ಬಂದಿರ ನನ್ನ ತಮ್ಮ ಅಂತ ಹೇಳ್ಕೊಂಡು ಬಂದಿರ ಕಂತ್ರಿ ನನ್ನ ಮಗನ ಅವ್ನ ಹೆಂಡ್ತಿ ಎಷ್ಟೆಲ್ಲ ಆಟ ಆಡಿಸ್ಬಿಟ್ರು. ಬಾಳ್ಮೆ ಮಾಡಬೇಕು, ಇದೇ ಮನೆಗೆ ಇರಬೇಕು ಅಂತ ಬಂದಿದ್ರೆ ಯಾವಳು ಹಿಂಗೆ ಆಡ್ತಾ ಇರಲಿಲ್ಲ. ನೀನು ಹೇಳೋದು 100% ಸತ್ಯ. ಅವ್ನು ನನ್ನ ತಮ್ಮ ಅಂತೂ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ದರ್ಶು ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ದರ್ಶು ಜೊತೆ ಮಾತಾಡ್ತಾನೆ, ದರ್ಶು ಜೊತೆ ಯಾವಾಗೂ ಇರ್ತಾನೆ ಅಂತಂದರೆ ಇದಕ್ಕೆ ಅರ್ಥ ಏನು ಅಂತಂದರೆ ಎಲ್ಲ ಪ್ಲಾನ್ ಮಾಡ್ಕೊಂಡು ನೀನು ಇಲ್ಲಿಗೆ ಬಂದಿರೋದು. ಅವ್ನು ನನ್ನ ತಮ್ಮ ಆಗಿದ್ರೆ ಅವ್ನಿಗೆ ಅಷ್ಟೊಂದು ಧೈರ್ಯನೂ ಇರಲಿಲ್ಲ ಚಿಕ್ಕ ಹುಡುಗನಾಗೆ. ಅಲ್ಲ, ಇಷ್ಟು ವರ್ಷ ಬರ್ದಿದ್ದಂಗೆ ಮದುವೆ ಮಾಡ್ಕೊಂಡು ಬರೋ ಅವಶ್ಯಕತೆ ಏನಿತ್ತು ಹೇಳಿ ನನ್ನ ತಮ್ಮ ಅಲ್ವಾ? ಅವನು ಬುದ್ಧಿ ಬಂದಾಗೇನೆ ನಮ್ಮ ಮನೆಗೆ ಬಂದುಬಿಟ್ಟಿರೋನು. ಆದರೆ ಇಷ್ಟು ದೊಡ್ಡವನಾಗಿ ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಬರೋ ಅವಶ್ಯಕತೆ ಇರಲಿಲ್ಲ. ಸರಿಯಾದ ಟೈಮಿಗೆ ಬಂದ್ಬಿಟ್ಟು ಸರಿಯಾದ ವಿಷಯ ಏನೇ ಹೇಳಿದ್ಯಾ. ನನ್ನ ನಮ್ಮ ಅಮ್ಮನ್ನು ನಮ್ಮ ಮನೆಯವ್ರನ್ನ ಯಾಮರಿಸ್ತಾವ್ರಲ್ಲ ಅವ್ರನ್ನಂತೂ ನಾನಂತೂ ಸುಮ್ಕೆ ಬಿಡೋಕ್ಕಿಲ್ಲ. ಈ ವಿಷಯನ ಫಸ್ಟ್ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ತೀನಿ. ನಮ್ಮ ಅಮ್ಮಂಗೆಲ್ಲ ಹೇಳ್ಬಿಟ್ಟು ನಮ್ಮ ಅಮ್ಮನ ಕೈಯಿಂದನೇ ಪರ್ಕೆ ಕೊಡಿಸ್ತೀನಿ, ನೋಡ್ತಾ ಇರು. ಬಿಡಬೇಡ ಪದ್ದು, ಬಿಡಬೇಡ. ನೀನಂತೂ ಬಿಡೋಕೆ ಹೋಗ್ಬೇಡ. ಎಂಥ ಕುಂತ್ರಿ ನನ್ನ ಮಗ ದರ್ಶನ್ ಅಂತ ಇವಾಗ ಗೊತ್ತಾಯಿತು. ನನ್ನ ಮಗಂಗೆ ಡೈವರ್ಸ್ ಕೊಡೋಕ್ಕೂ ನಾನೇ ರೆಡಿ ಆಗಿಬಿಟ್ಟಿದ್ದೀನಿ. ಇಂಥ ಬಾಳಕಿ ನಾನು ಸಾಯೋದೇನೇ ಎಷ್ಟೋ ವಾಸಿ. ನೋಡು, ಆದಷ್ಟು ಬೇಗ ನಿಮ್ಮ ಅಮ್ಮಂಗೆ ಹೋಗಿ ವಿಷಯ ಹೇಳ್ಬಿಡು. ನಿಮ್ಮಮ್ಮ ಸುಮ್ಮನೆ ಪತ್ರ ಗಿತ್ರ ಎಲ್ಲ ಬರೆಸ್ಬಿಟ್ಟು ಆಮೇಲೆ ಸೈನ್ ಹಾಕಿಸ್ಬಿಟ್ಟು ಒಂದು ದೊಡ್ಡ ಇದು ಮಾಡಿಬಿಡ್ತದೆ. ಸುಮ್ಮನೆ ಇದೆಲ್ಲ ಯಾಕೆ ಬೇಕು? ಹೋಗಿ ಹೇಳು. ಕಂತ್ರಿ ನನ್ನ ಮಗ ಇಬ್ರು ಪ್ಲಾನ್ ಮಾಡ್ಕೊಂಡು ಬಂದಿರೋದು. ನಿಮ್ಮ ಆಸ್ತಿ ಎಲ್ಲನೂ ಮಾರ್ಬಿಟ್ಟು ಎಲ್ಲ ಅರ್ಧದ ದುಡ್ಡು ಹೊಡ್ಕೊಂಡು ಹೊರಟೋಗೋಣ, ಇಲ್ಲಾಂದರೆ ಕೊಂಬಿಂದೆ ಹೋಯ್ತೀವಿ, ಪೊಲೀಸ್ ಸ್ಟೇಷನ್ಗೆ ಹೋಯ್ತೀವಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಮಾತಾಡ್ತಾವನೆ. ಈ ವಿಷಯನ ಸುಮಾರು ದಿನದಿಂದ ಪ್ಲಾನ್ ಮಾಡ್ಕೊಂಡು ನಡೆಸ್ತಾವ್ರೆ. ಆದರೆ ನನಗೆ ಗೊತ್ತಾಗಲಿಲ್ಲ. ಯಾಕಂದರೆ ಅವನವನೆಲ್ಲ ಪಾಂಡು ನಿನ್ನ ತಮ್ಮ ಅಂತ ನನಗೆ ಗೊತ್ತಿರಲಿಲ್ಲ. ಅವನ್ನ ಸುಮಾರು ದಿನದಿಂದ ನೋಡ್ತಾ ಇದ್ದೆ ನಾನು. ಅರೆ, ನನಗೆ ಹೆಂಗೆ ಗೊತ್ತಾಯ್ತದೆ ಅವ್ನು ನಿನ್ನ ತಮ್ಮ ಅಂತ ಹೇಳ್ಬಿಟ್ಟು? ನಿಮ್ಮ ಮನೆಗೆ ಬಂದಿದ್ನಲ್ಲ ಆವಾಗ ಗೊತ್ತಾಗಿದ್ದಕ್ಕೇನೆಯೇ ನೋಡು ಇಷ್ಟೆಲ್ಲ ಆಗಿದ್ದು. ದೇವ್ರಣೆಯಿಂದ ಭಾಳ ಭಾಳ ಉಪಕಾರ ಆಯಿತು ನನಗಂತೂ. ದೇವ್ರಣೆ ಭಾಳ ಉಪಕಾರ ಆಯಿತು ಕಣೆ. ನಿನ್ನ ಉಪಕಾರನ ಎಂದು ಮರೆಯೋಕ್ಕಿಲ್ಲ. ನಮ್ಮ ಅಮ್ಮನೂ ಯಾಮರ್ಸಿ ನನ್ನ ಅಯ್ಯೋ ಅನ್ಸಿ ನಮ್ಮ ಅತ್ತೆಗೆ ಅವಮಾನ ಮಾಡಿ ಇಷ್ಟೆಲ್ಲ ಮಾಡಿರೋನ್ನ ನಾನು ಸುಮ್ಕೆ ಬಿಡ್ತೀನಿ ಅಂತ ಅನ್ಕೊಂಡ ಚೊಪ್ಪಳಿ ತಗೊಂಡು ಹೊಡೋದು ಈಚೆ ಕಡೆಗೆ ಹಾಕ್ತೀನಿ, ನೋಡ್ತಾ ಇರು. ನಮ್ಮ ಮನೆಗೆ ಬಂದು ನನ್ನೇ ಆಟ ಆಡಿಸ್ಬಿಟ್ರಲ್ವಾ? ಈ ಪದ್ದಿ ಹತ್ರ ಆಟ ಆಡೋಕ್ಕೇನೆ ಅದೆಷ್ಟು ಧೈರ್ಯ ಇರಬೇಡ ಅವ್ರಿಗೆ. ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ. ಮೊದಲು ನಮ್ಮ ಅಮ್ಮಂಗೆ ಹೋಗಿ ಎಲ್ಲ ವಿಷಯ ಹೇಳಿ ನಮ್ಮ ಅಮ್ಮನೇ ಸರಿಯಾಗಿ ಪೂಜೆ ಮಾಡ್ತದೆ ನೋಡೆ. ನೀನೇನು ತಲೆ ಕೆಡಿಸ್ಕೋಬೇಡ ಅವ್ನ ದರ್ಶನ್ ಬಗ್ಗೆ, ಸರಿನಾ? ಹಾಳಾಗೋದ್ರೆ ಹಾಳಾಗೋಗ್ಲಿ. ನೋಡು, ನಾನಂತೂ ಎಲ್ಲ ವಿಷಯ ಆದಮೇಲೆ ಪೊಲೀಸ್ ಸ್ಟೇಷನ್ಗಂತೂ ಕಂಪ್ಲೇಂಟ್ ಕೊಡ್ತೀನಿ. ಆಮೇಲಿಂದ ನನ್ನ ಗಂಡನ ಜೈಲಿಗೆ ಹಾಕ್ಸಿದ್ಲು ಹಂಗೆ ಹಿಂಗೆ ಅಂತ ಅನ್ಕೋಬೇಡವೆ ಅಂತ. ನನ್ನ ಮಕ್ಕಳು ಭೂಮಿ ಮೇಲೆ ಇದ್ಬಿಟ್ರೆ ದೇವರನ್ನ ಇನ್ನೂ ಎಷ್ಟೆಷ್ಟು ಜನ ಸಂಸಾರ ಹಾಳಾಗೋಯ್ತದೆ ಏನೋ ಗೊತ್ತಿಲ್ಲ. ನಿಂದು ಏನಿದ್ರು ಜವಾಬ್ದಾರಿ ಎಲ್ಲ ನಾನು ನೋಡ್ಕೊತೀನಿ, ಸರಿನಾ? ನಿನಗೂ ಒಂದು ಏನಾರ ಒಂದು ಜೀವನಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ನನ್ನ ಮಗನ ಜೊತೆ ಇರೋದಕ್ಕಿಂತ ಇಲ್ದಿರೋದಂಗೆ ಇರೋದೇ ಎಷ್ಟೋ ವಾಸಿ ಕಣೆ. ನಾನು ದರ್ಶನ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅವನು ಎಂಥ ಕಂತ್ರಿ ಅಂತ ಹೇಳ್ಬಿಟ್ಟು ನನಗೂ ಗೊತ್ತು ಬಿಡ್ಬೋದು. ನಿಂದೇನು ತಪ್ಪಿಲ್ಲ, ಎಲ್ಲ ಒಂದೇ ತಪ್ಪು ಅಂತ ಹೇಳ್ಬಿಟ್ಟು ನೀನು ಏನಾದರೂ ಮಾಡು, ನನಗೇನು ಬೇಜಾರಿಲ್ಲ. ಸರಿ, ಎದ್ದೇಳು. ನೀನೇನು ತಲೆ ಕೆಡಿಸ್ಕೋಬೇಡ, ನಡಿ ಹೋಗೋಣ. ನೀನು ಫಸ್ಟ್ ಹೋಗ್ಬಿಟ್ಟು ಅದೇನು ಗೊತ್ತಿಲ್ಲ ನಂಗೆ ಇದ್ಬಿಡು. ಇನ್ನು ಉಳಿದೋದೆಲ್ಲ ನಾನು ನೋಡ್ಕೊತೀನಿ. ಸರಿ ಪದ್ದು, ಆಯಿತು. ನನ್ನ ಮಕ್ಕಳ ಐತೆ ಕಣ್ರಲ್ಲ, ನಿಮ್ಗೆ ಐತೆ ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತೀರಾ? ನಾನು ಪ್ಲಾನ್ ಮೇಲೆ ಪ್ಲಾನ್ ಮಾಡೇ ತೋರಿಸ್ತೀನಿ ಪದ್ದು ಏನು ಅಂತ.